ಮತ್ತೊಂದು ಕಡೆ ಪಹಲ್ಗಾಮ್ನ ನರಮೇಧವನ್ನ ಖಂಡಿಸಿ ಬಿಜೆಪಿ ಸಮರ ಸಾರಿದೆ. ಸಂಸದ ತೇಜಸ್ವಿ ಸೂರ್ಯ ಟೀಮ್ನಿಂದ ಪಂಜಿನ ಮೆರವಣಿಗೆ ಮಾಡಲಾಗಿದೆ. ಲಾಲ್ಬಾಗ್ ರಾಮಕೃಷ್ಣ ಆಶ್ರಮದವರೆಗೂ ಮೆರವಣಿಗೆ ಸಾಗ್ತಾ ಇದೆ. ಪಹಲ್ಗಾಮ್ ನರಮೇಧವನ್ನ ಖಂಡಿಸಿ ದೇಶದ ಉದ್ದಗಲಕ್ಕೂ ಬೇರೆ ಬೇರೆ ಸ್ವರೂಪದ ಪ್ರತಿಭಟನೆಗಳಾಗ್ತಾ ಇರುವುದನ್ನ ಗಮನಿಸ್ತಾ ಇದ್ದೇವೆ. ಈಗ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದ ತಂಡದಿಂದ ಪಂಜಿನ ಮೆರವಣಿಗೆಯನ್ನ ಮಾಡಲಾಗಿದೆ. ಇವತ್ತೇನೊಂದು ಹತ್ಯೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಸಂಸದರಾದ ತೇಜಸ್ವಿ ಸೂರ್ಯ, ಸ್ಥಳೀಯ ಶಾಸಕರುಗಳು, ಸಿ.ಕೆ. ರಾಮಮೂರ್ತಿ ಮತ್ತು ಎಲ್ಲರ ಜೊತೆಯಲ್ಲಿ ಒಂದು ದೊಡ್ಡ ಭವ್ಯವಾದ ಭಾರತದ ಪರವಾದ ಈ ಒಂದು ಪ್ರತಿಭಟನೆ ನಡೀತದೆ. ಬಂಧುಗಳೇ, ನಿಧಾನವಾಗಿ ಬನ್ನಿ, ಗುಂಪಾಗಿ ಬರಬೇಡಿ. ಇನ್ನು ದೊಡ್ಡದಾಗಿ ಕಾಣುತ್ತೆ ನಮ್ಮ ಶಕ್ತಿಯನ್ನ ಇನ್ನು ದೊಡ್ಡದಾಗಿ ತೋರಿಸೋಣ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ವಂದೇ 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 ವಂದೇ. ಜೈ ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ. ಬರೋ ಭಾರತ್ ಮಾತಾ ಕಿ. ಆತ್ಮೀಯ ನಾಗರಿಕ ಬಂಧುಗಳೇ, ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತಹ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ, ನೀವು ಹಿಂದೂನ ಅಂತ ಕೇಳಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡುವುದನ್ನು ಖಂಡಿಸಿ, ನಿಲ್ಲಿಸಿ, ಗಾಡಿ ನಿಲ್ಲಿಸಿ, ಖಂಡಿಸಿ ತೇಜಸ್ವಿ ಸೂರ್ಯ ಸಂಸದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದ ರಾಮಮೂರ್ತಿರವರ ನೇತೃತ್ವದಲ್ಲಿ ಗಾಡಿ ಮುಂದೋಗ್ಲಿ ನರೇಂದ್ರ ಮೋದಿರವರ ಪರವಾಗಿ ಪಾಕಿಸ್ತಾನವನ್ನು ವಿರೋಧಿಸಿ ಪಂಜಿನ ಮೆರವಣಿಗೆ. ಗಾಡಿ ಮುಂದೋಗ್ಲಿ. ಬೆಂಗಳೂರಿನ ನಾಗರಿಕ ಬಂಧುಗಳೇ, ಮೊನ್ನೆ ಕಾಶ್ಮೀರದಲ್ಲಿ ನಡೆದ ಹತ್ಯಾಕಾಂಡವನ್ನ, ಹಿಂದೂಗಳ ಮೇಲೆ ನಡೆದ ಹತ್ಯಾಕಾಂಡವನ್ನ ಖಂಡಿಸಿ ಸಂಸದರಾದ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಿ.ಕೆ. ರಾಮಮೂರ್ತಿರವರ ನೇತೃತ್ವದಲ್ಲಿ ನರೇಂದ್ರ ಮೋದಿರವರನ್ನು ಬೆಂಬಲಿಸಿ, ನರೇಂದ್ರ ಮೋದಿರವರ ನಡೆಯನ್ನು ಬೆಂಬಲಿಸಿ ಪಂಜಿನ ಮೆರವಣಿಗೆ. ಆತ್ಮೀಯ ನಾಗರಿಕ ಬಂಧುಗಳೇ, ಪಾಕಿಸ್ತಾನಕ್ಕೆ ಮೊನ್ನೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಆದಂತಹ ಅಮಾನವೀಯ ಭಯೋತ್ಪಾದನಾ ಕೃತ್ಯದ ವಿರುದ್ಧ, ಮರ್ಡರ್ನ ವಿರುದ್ಧ ಇವತ್ತು ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ಲಾಮಿ ಭಯೋತ್ಪಾದನೆಯನ್ನ ಭಾರತದಿಂದ
ಬೇರ್ ಸಮೇತ ಕಿತ್ತಾಕ್ತೇವೆ ಅನ್ನುವಂಥ ಹೋರಾಟದ ಸಂಕಲ್ಪವನ್ನು ಜನ ತಗೊಳ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಸಾಕಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಬರುವಂತಹ ದಿವಸದಲ್ಲಿ ದೇಶದ ಸೈನ್ಯ, ದೇಶದ ಸರ್ಕಾರ ಪಾಕಿಸ್ತಾನಕ್ಕೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿದಂಗೆ ಭಯೋತ್ಪಾದಕರನ್ನ ಹುಡುಕಿ ಟ್ರ್ಯಾಕ್ ಮಾಡಿ ಅವರು ಕನಸು ಮನಸ್ಸಿನಲ್ಲೂ ಇಮ್ಯಾಜಿನ್ ಮಾಡಿಕೊಳ್ಳಿಕ್ಕಾಗದಲ್ಲೇ ಇರುವಂತಹ ಕಠಿಣ ಶಿಕ್ಷೆಯನ್ನ ಭಾರತ ಪಾಕಿಸ್ತಾನದ ಈ ಟೆರರಿಸ್ಟ್ಗಳಿಗೆ ಕೊಡುತ್ತೆ. ಮತ್ತೊಂದು ಕಡೆ ಪಹಲ್ಗಾಮ್ನ ನರಮೇಧವನ್ನ ಖಂಡಿಸಿ ಬಿಜೆಪಿ ಸಮರ ಸಾರಿದೆ. ಸಂಸದ ತೇಜಸ್ವಿ ಸೂರ್ಯ ಟೀಮ್ನಿಂದ ಪಂಜಿನ ಮೆರವಣಿಗೆ ಮಾಡಲಾಗಿದೆ. ಲಾಲ್ಬಾಗ್ ರಾಮಕೃಷ್ಣ ಆಶ್ರಮದವರೆಗೂ ಮೆರವಣಿಗೆ ಸಾಗ್ತಾ ಇದೆ. ಪಹಲ್ಗಾಮ್ ನರಮೇಧವನ್ನ ಖಂಡಿಸಿ ದೇಶದ ಉದ್ದಗಲಕ್ಕೂ ಬೇರೆ ಬೇರೆ ಸ್ವರೂಪದ ಪ್ರತಿಭಟನೆಗಳಾಗ್ತಾ ಇರುವುದನ್ನ ಗಮನಿಸ್ತಾ ಇದ್ದೇವೆ. ಈಗ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದ ತಂಡದಿಂದ ಪಂಜಿನ ಮೆರವಣಿಗೆಯನ್ನ ಮಾಡಲಾಗಿದೆ. ಇವತ್ತೇನೊಂದು ಹತ್ಯೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಸಂಸದರಾದ ತೇಜಸ್ವಿ ಸೂರ್ಯ, ಸ್ಥಳೀಯ ಶಾಸಕರುಗಳು, ಸಿ.ಕೆ. ರಾಮಮೂರ್ತಿ ಮತ್ತು ಎಲ್ಲರ ಜೊತೆಯಲ್ಲಿ ಒಂದು ದೊಡ್ಡ ಭವ್ಯವಾದ ಭಾರತದ ಪರವಾದ ಈ ಒಂದು ಪ್ರತಿಭಟನೆ ನಡೀತದೆ. ಬಂಧುಗಳೇ, ನಿಧಾನವಾಗಿ ಬನ್ನಿ, ಗುಂಪಾಗಿ ಬರಬೇಡಿ. ಇನ್ನು ದೊಡ್ಡದಾಗಿ ಕಾಣುತ್ತೆ ನಮ್ಮ ಶಕ್ತಿ. ನಮ್ಮ ಶಕ್ತಿಯನ್ನ ಇನ್ನು ದೊಡ್ಡದಾಗಿ ತೋರಿಸೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ 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 ವಂದೇ. ಜೈ ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ. ಬೋಲೋ ಭಾರತ್ ಮಾತಾ ಕಿ. ಆತ್ಮೀಯ ನಾಗರಿಕ ಬಂಧುಗಳೇ, ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತಹ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ, ನೀವು ಹಿಂದೂನ ಅಂತ ಕೇಳಿ ಕೇಳಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡುವುದನ್ನ ಖಂಡಿಸಿ, ನಿಲ್ಸಿ, ಗಾಡಿ ನಿಲ್ಸಿ, ಖಂಡಿಸಿ ತೇಜಸ್ವಿ ಸೂರ್ಯ ಸಂಸದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದ ರಾಮಮೂರ್ತಿರವರ ನೇತೃತ್ವದಲ್ಲಿ ಗಾಡಿ ಮುಂದೋಗ್ಲಿ ನರೇಂದ್ರ ಮೋದಿರವರ ಪರವಾಗಿ ಪಾಕಿಸ್ತಾನವನ್ನು ವಿರೋಧಿಸಿ ಪಂಜಿನ ಮೆರವಣಿಗೆ. ಗಾಡಿ ಮುಂದೋಗ್ಲಿ. ಬೆಂಗಳೂರಿನ ನಾಗರಿಕ ಬಂಧುಗಳೇ, ಮೊನ್ನೆ ಕಾಶ್ಮೀರದಲ್ಲಿ ನಡೆದ ಹತ್ಯಾಕಾಂಡವನ್ನ, ಹಿಂದೂಗಳ ಮೇಲೆ ನಡೆದ ಹತ್ಯಾಕಾಂಡವನ್ನ ಖಂಡಿಸಿ ಸಂಸದರಾದ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಿ.ಕೆ. ರಾಮಮೂರ್ತಿರವರ ನೇತೃತ್ವದಲ್ಲಿ ನರೇಂದ್ರ ಮೋದಿರವರನ್ನ ಬೆಂಬಲಿಸಿ, ನರೇಂದ್ರ ಮೋದಿರವರ ನಡೆಯನ್ನು ಬೆಂಬಲಿಸಿ ಪಂಜಿನ ಮೆರವಣಿಗೆ. ಆತ್ಮೀಯ ನಾಗರಿಕ ಬಂಧುಗಳೇ, ಪಾಕಿಸ್ತಾನಕ್ಕೆ
ಮೊನ್ನೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಆದಂತಹ ಅಮಾನವೀಯ ಭಯೋತ್ಪಾದನಾ ಕೃತ್ಯದ ವಿರುದ್ಧ, ಮರ್ಡರ್ನ ವಿರುದ್ಧ ಇವತ್ತು ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ಲಾಮಿ ಭಯೋತ್ಪಾದನೆಯನ್ನ ಭಾರತದಿಂದ ಬೇರ್ ಸಮೇತ ಕಿತ್ತಾಕ್ತೇವೆ ಅನ್ನುವಂಥ ಹೋರಾಟದ ಸಂಕಲ್ಪವನ್ನು ಜನ ತಗೊಳ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಸಾಕಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಬರುವಂತಹ ದಿವಸದಲ್ಲಿ ದೇಶದ ಸೈನ್ಯ, ದೇಶದ ಸರ್ಕಾರ ಪಾಕಿಸ್ತಾನಕ್ಕೆ ಯಾವ ಭಾಷೆ ಅರ್ಥ ಆಗತ್ತೋ ಅದೇ ಭಾಷೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿದಂಗೆ ಭಯೋತ್ಪಾದಕರನ್ನ ಹುಡುಕಿ ಟ್ರ್ಯಾಕ್ ಮಾಡಿ ಅವರು ಕನಸು ಮನಸ್ಸಿನಲ್ಲೂ ಇಮ್ಯಾಜಿನ್ ಮಾಡಿಕೊಳ್ಳಿಕ್ಕಾಗದಲ್ಲೇ ಇರುವಂತಹ ಕಠಿಣ ಶಿಕ್ಷೆಯನ್ನ ಭಾರತ ಪಾಕಿಸ್ತಾನದ ಈ ಟೆರರಿಸ್ಟ್ಗಳಿಗೆ ಕೊಡುತ್ತೆ.